ಹಲೋ ಏಷ್ಯಾನೆಟ್ suvarnanews.com ಸ್ವಾಗತ. ನಾನು ಚೇತನ್. ಡಿ.ಕೆ. ಶಿವಕುಮಾರ್ ಸಂಪುಟಕ್ಕೆ 20 ಸಚಿವರಿಗೆ ಸೇರ್ಪಡೆ ಆಗ್ತಿದ್ದಾರೆ. ಇವತ್ತು ಸಂಜೆ ಪ್ರಮಾಣ ವಚನ ನಡೆಯುತ್ತೆ. ಸೊ ಈಗಾಗಲೇ ಕೇಂದ್ರದಿಂದ ಲಿಸ್ಟ್ ಕೂಡ ಬಂದಿದೆ. ಯಾರ್ಯಾರು ಅನ್ನುವಂಥದ್ದು ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ಇದ್ರ ಜೊತೆಗೆ ಮತ್ತೊಂದು ಚರ್ಚೆ ಬಹಳ ಪ್ರಮುಖವಾಗಿ ನಡೀತಾ ಇರ್ತಕ್ಕಂಥದ್ದು ಅಂದ್ರೆ ಈ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯವನ್ನ ಒದಗಿಸಲಾಗಿದೆ ಅನ್ನೋ ಒಂದು ಚರ್ಚೆ ಬರ್ತಾ ಇದೆ. ಸೊ ಅದ್ರ ಜೊತೆಗೇನೆ ಬ್ರಾಹ್ಮಣ ಸಮುದಾಯಕ್ಕೆ ಅಂದ್ರೆ ಬ್ರಾಹ್ಮಣ ಸಮುದಾಯದಿಂದ ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಬ್ರಾಹ್ಮಣ ಸಮುದಾಯವನ್ನ ಕಡೆಗಣಿಸಿದ್ರೆ ಅಥವಾ ಒಂದು ಪ್ರಾತಿನಿಧ್ಯ ಕೊಡಬಹುದಿತ್ತು ಅನ್ನುವಂಥ ಮಾತುಗಳು ಕೂಡ ಜೊತೆಗೆ ಚರ್ಚೆಗಳು ಕೂಡ ನಡೀತಾ ಇದೆ. ಯಾಕಂದ್ರೆ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಆರ್.ವಿ. ದೇಶಪಾಂಡೆ ಸಚಿವರಾಗಿದ್ದು, ಇನ್ನು 2004ರ ಧರ್ಮಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಆರ್.ವಿ. ದೇಶಪಾಂಡೆ ಸಚಿವರಾಗಿದ್ರು. ಇನ್ನು 1999ರ ಎಸ್.ಎಂ. ಕೃಷ್ಣ ಅವರ ಸರ್ಕಾರದಲ್ಲೂ ಕೂಡ ಆರ್.ವಿ. ದೇಶಪಾಂಡೆ ಸಚಿವರಾಗಿದ್ರು. ಅಂದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದು ಪ್ರಾತಿನಿಧ್ಯವನ್ನ ಪ್ರತಿ ಸರ್ಕಾರದಲ್ಲೂ ಕೊಡ್ತಾ ಬಂದಿದೆ. ಆದ್ರೆ ಈ ಬಾರಿ ಅದು ಕೂಡ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ ಅನ್ನುವಂಥ ಮಾತುಗಳು, ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಯಾಕಂದ್ರೆ ಇದರ ಜೊತೆಗೇನೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆಗಳ ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಎಲ್ಲಾ ಸಮುದಾಯಕ್ಕೂ ಕೂಡ ಒಂದು ಪ್ರಾತಿನಿಧ್ಯವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಬ್ರಾಹ್ಮಣ ಸಮುದಾಯದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಬಾರಿಯ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಸ್ಥಾನ ಇಲ್ಲ ಅನ್ನುವಂಥದ್ದು ಕೂಡ ಅಂದ್ರೆ ಅದೊಂದು ರೀತಿ ಸೋಷಿಯಲ್ ಮೀಡಿಯಾ ಜೊತೆಗೆ ಬೇರೆ ಬೇರೆ ರಾಜಕೀಯ ವೇದಿಕೆಗಳಲ್ಲೂ ಕೂಡ ಇದೊಂದು ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ನೀವು ಉಳಿದಂತೆ ಅಂದ್ರೆ ಸಾಮಾಜಿಕ ಅಂದ್ರೆ ಇತರ ಸಮುದಾಯಗಳನ್ನ ನೋಡಿದ್ರೆ ದಲಿತ ಸಮುದಾಯದ ಒಟ್ಟು 8 ಮಂದಿಗೆ ಈ ಒಂದು ಸಂಪುಟದಲ್ಲಿ ಸ್ಥಾನವನ್ನ ಸಿಕ್ಕಿದೆ. ಜೊತೆಗೆ ವಾಲ್ಮೀಕಿ ಸಮುದಾಯದಿಂದ 2 ಅಂದ್ರೆ ರಘುಮೂರ್ತಿ ಜೊತೆಗೆ ನಾಗೇಂದ್ರ ಅವರ ನೀವು ಗೊತ್ತಿರ್ಬೋದು, ವಾಲ್ಮೀಕಿ ಹಗರಣದ ತನಿಖೆ ಅಂದ್ರೆ ಪ್ರಕರಣ ಕೂಡ ಇರುವ ಅಂದ್ರೆ ಇದ್ರ ನಡುವೆ ನಾಗೇಂದ್ರ ಅವರಿಗೆ ಸ್ಥಾನ ಕೊಟ್ಟಿರೋದು ಕೂಡ ಒಂದು ರೀತಿಯಲ್ಲಿ ಬಿಜೆಪಿ ಕೂಡ ಅದನ್ನ ಪ್ರತಿಭಟಿಸ್ತಾ ಇದೆ. ಜೊತೆಗೆ ಈ ಕುರಿತು ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಭ್ರಷ್ಟಾಚಾರ ಆರೋಪ ಇರುವಂತಹ ಒಬ್ಬ ನಾಯಕನಿಗೆ ಸಚಿವ ಸ್ಥಾನವನ್ನ ಕೊಡಲಾಗಿದೆ ಅನ್ನುವಂಥದ್ದು. ಇನ್ನು ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ 6, ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೆ ಕೂಡ 6 ಅಂದ್ರೆ ಪ್ರಬಲ ಸಮುದಾಯಕ್ಕೂ ಕೂಡ ಅಂದ್ರೆ ಸಚಿವ ಸ್ಥಾನಗಳನ್ನ ಕೊಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ನೋಡಿರ್ಬೋದು ಎಂ.ಬಿ. ಪಾಟೀಲ್ ಇರ್ಬೋದು ಅಥವಾ ಈಶ್ವರ ಖಂಡ್ರೆ ಅಂದ್ರೆ ಮೊದಲ ಬಾರಿಗೆ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಈಗ ವಿಜಯಾನಂದ ಕಾಶ್ಯಪ್ನವರು ಇರ್ಬೋದು, ಲಕ್ಷ್ಮಣ್ ಸವದಿ ಇರ್ಬೋದು, ಬಸವರಾಜ ರಾಯರೆಡ್ಡಿ ಇರ್ಬೋದು. ಹೀಗಾಗಿ ಒಂದಷ್ಟು ಅಂದ್ರೆ ಈಗ ಅಂದ್ರೆ ಹೊಸದಾಗಿ ಈಗ ಬಂದಿರತಕ್ಕಂತ 20 ಮಂದಿಯ ಲಿಸ್ಟ್ ನಲ್ಲೂ ಕೂಡ ಅಂದ್ರೆ ಲಿಂಗಾಯತ ಸಮುದಾಯಕ್ಕೂ ಕೂಡ ಒಂದು ಪ್ರಾತಿನಿಧ್ಯ, ಜೊತೆಗೆ ಬ್ರಾಹ್ಮಣ ಅಂದ್ರೆ ಒಕ್ಕಲಿಗ ಸಮುದಾಯ ಕೂಡ ಪ್ರಾತಿನಿಧ್ಯವನ್ನ ಕೊಟ್ಟಿದ್ದಾರೆ. ಸೊ ಇದ್ರ ಒಂದು ಒಟ್ಟಿಗೆ ನೋಡಿದ್ರೆ ಒಕ್ಕಲಿಗ ಸಮುದಾಯದಲ್ಲಿ ನೋಡಿದ್ರೆ ನೀವು ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ, ಜೊತೆಗೆ ಕೃಷ್ಣ ಬೈರೇಗೌಡ ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದಾದ ಬಳಿಕ ಈಗ ನೋಡಿದ್ರೆ ಶಿವಲಿಂಗೇಗೌಡ ಇರ್ಬೋದು, ಮಾಗಡಿ ಶಾಸಕ ಬಾಲಕೃಷ್ಣ, ಆಮೇಲೆ ಚೆಲುವರಾಯಸ್ವಾಮಿ, ಜೊತೆಗೆ ಅಚ್ಚರಿ ಆಯ್ಕೆ ಅಂತ ಹೇಳಿದ್ರೆ ಗಾಯತ್ರಿ ಶಾಂತೇಗೌಡ. ಸೊ ಈಗೆಲ್ಲ ಅಂದ್ರೆ ಈ ಪ್ರಮುಖರು ಕೂಡ ಒಕ್ಕಲಿಗ ಸಮುದಾಯದ ಮೂಲಕ ಅಂದ್ರೆ 6 ಮಂದಿಗೆ ಪ್ರಾತಿನಿಧ್ಯವನ್ನ ಕೊಡಲಾಗಿದೆ. ಸೊ ಒಟ್ಟಾರೆ ನೋಡೋದಾದ್ರೆ ಅಂದ್ರೆ ಒಂದು ಹಂತದಲ್ಲಿ ಒಂದು ಚರ್ಚೆ ಏನಂತ ಹೇಳಿದ್ರೆ, ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಒಂದು ವಿಶೇಷವಾದಂತಹ ಪ್ರಾತಿನಿಧ್ಯವನ್ನ ಕೊಡ್ತಾ ಇತ್ತು. ಆದ್ರೆ ಈ ಬಾರಿ ಆ ಒಂದು ಪ್ರಾತಿನಿಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಆಗ್ತಿರತಕ್ಕಂಥ ಚರ್ಚೆ. ಇನ್ನು ಅದೇ ರೀತಿ ನೋಡಿದ್ರೆ ನಿಮಗೆ ಮುಸ್ಲಿಂ ಸಮುದಾಯದಲ್ಲಿ ಇದೇ ಮೊದಲ ಬಾರಿಗೆ ಒಂದು ಐತಿಹಾಸಿಕವಾದಂತಹ ಮುಸ್ಲಿಂ ಸಮುದಾಯಕ್ಕೆ ಒಂದು ಅಂದ್ರೆ ಒಟ್ಟು 3 ಸಚಿವ ಸ್ಥಾನ ಜೊತೆಗೆ ಒಂದು ವಿಧಾನ ಪರಿಷತ್ ಸಭಾಪತಿ ಸ್ಥಾನ ಕೂಡ ಸಿಕ್ಕಿದೆ. ಸೊ ಹಾಗಾದ್ರೆ ಆಗಾಗಲೇ ನಾವು ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಯು.ಟಿ. ಖಾದರ್ ಅವರು ಆರೋಗ್ಯ ಸಚಿವರಾಗಿ ಈಗ ಕಾರ್ಯನಿರ್ವಹಿಸ್ತಾರೆ. ಇದರ ಜೊತೆಗೆ ಈಗ ರಿಜ್ವಾನ್ ಅರ್ಷದ್ ಜೊತೆಗೆ ಜಮೀರ್ ಅಹ್ಮದ್ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಇದರ ಜೊತೆಗೇನೆ ವಿಧಾನ ಪರಿಷತ್ ಸಭಾಪತಿ ಸ್ಥಾನ ಕೂಡ ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿದೆ. ಹೀಗಾಗಿ 4 ವಿಶೇಷವಾದಂತಹ ಒಂದು ಸ್ಥಾನ ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿದೆ. ಇನ್ನು ಅಂದ್ರೆ ಅದು ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅಷ್ಟೊಂದು ಪ್ರಾತಿನಿಧ್ಯ ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿರ್ತಕ್ಕಂಥ. ಜೊತೆಗೆ ಇನ್ನು ಪರಿಶಿಷ್ಟ ಪಂಗಡ ಜೊತೆಗೆ ಪರಿಶಿಷ್ಟ ಪಂಗಡದ 3 ಸಚಿವರಿಗೆ ಅಂದ್ರೆ 3 ನಾಯಕರಿಗೆ ಸ್ಥಾನವನ್ನ ಕೊಡಲಾಗಿದೆ. ಸೊ ಇನ್ನು ಹಿಂದುಳಿದ ವರ್ಗಗಳಿಗೆ 7 ಸಚಿವ ಸ್ಥಾನಗಳನ್ನ ಕೊಡಲಾಗಿದೆ. ಅಂದ್ರೆ ಒಟ್ಟಾರೆ ಅಂದ್ರೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆಗಳ ಬಗ್ಗೆ ಒಂದಷ್ಟು ಚರ್ಚೆಗಳು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ರಾಜಕೀಯ ವಲಯದಲ್ಲಿರ್ಬೋದು, ಜೊತೆಗೆ ಪೊಲಿಟಿಕಲಿ ಅಂದ್ರೆ ಬಹಳಷ್ಟು ಚರ್ಚೆಗಳು ನಡೀತಾ ಇರಬೇಕಾದ್ರೆ ಇದ್ರ ಜೊತೆಗೆ ಬ್ರಾಹ್ಮಣ ಸಮುದಾಯದ ಪ್ರಾತಿನಿಧ್ಯದ ಕುರಿತು ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇದರ ನಡುವೆ ಒಂದಷ್ಟು ಪ್ರತಿಭಟನೆಗಳಂದ್ರೆ ತಮಗೆ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಮಾತುಗಳಂದ್ರೆ ತನ್ವೀರ್ ಸೇಠ್ ಇರ್ಬೋದು, ಬೇಳೂರು ಗೋಪಾಲಕೃಷ್ಣ ಇರ್ಬೋದು, ಒಂದಷ್ಟು ಮಂದಿ ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಅದಕ್ಕೆ ಬೇಸರ, ಅಸಮಾಧಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಸೊ ಅಂದ್ರೆ ಈಗ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸನಿಹದಲ್ಲೇ ಅಂದ್ರೆ ಅದರ ಹತ್ರಲ್ಲೇ ಈಗ ಕೆಲವರು ರಾಜೀನಾಮೆ ಮಾತುಗಳನ್ನು ಕೂಡ ಅಂದ್ರೆ ಆಡ್ತಾ ಇದ್ದಾರೆ. ಬಟ್
ಶೀಘ್ರದಲ್ಲೇ ಎಲ್ಲಕ್ಕೊಂದು ಸ್ಪಷ್ಟ ಚಿತ್ರಣ ಕೂಡ ಹೊರಬೀಳುತ್ತೆ. ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಯಾವ ರೀತಿ ಕೆಲಸವನ್ನ ಮಾಡುತ್ತೆ, ಜೊತೆಗೆ ಈ ಪ್ರಾತಿನಿಧ್ಯ, ಈ ಚರ್ಚೆಗಳು ಮತ್ತು ಈ ರಾಜೀನಾಮೆ ಮಾತುಗಳಿಗೆ ಯಾವ ರೀತಿ ಉತ್ತರವನ್ನ ಸಚಿವ ಸಂಪುಟದ ಮೂಲಕ, ಕೆಲಸದ ಮೂಲಕ ಕೊಡುತ್ತೆ ಅನ್ನುವಂಥದ್ದು ಕೂಡ ಇರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ನಿಮಗೆ ಈಗ ಸಚಿವ ಸ್ಥಾನ ಈಗ ಯಾರಿಗೆಲ್ಲ ಕೊಡಲಾಗಿದೆ, ಸೊ ಯಾರಿಗೆ ಸಿಕ್ಕಿಲ್ಲ, ಸೊ ಯಾರಿಗೆ ಕೊಡಬೇಕಿತ್ತು ಅದನ್ನು ಕೂಡ ಕಮೆಂಟ್ ಮಾಡಿ. ಸೊ ಮುಂದಿನ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ asianetsuvarnanews.com. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.